ದ್ರಾವಿಡ ಅಸ್ಮಿತೆ ಬಗ್ಗೆ ಹೇಳ್ತೀರಿ. ಯಾವ ದ್ರಾವಿಡ ಅಸ್ಮಿತೆ, ಯಾವ ಕನ್ನಡದ ಬಗ್ಗೆ ಮಾತಾಡ್ತಿದ್ದೀರಿ? ಯಾಕಂದ್ರೆ ಕರ್ನಾಟಕದಲ್ಲಿ ಎಷ್ಟೊಂದು ಪ್ರದೇಶಗಳಿದ್ದಾವೆ, ಎಷ್ಟೊಂದು ಭಿನ್ನ ಭಿನ್ನ ಸಂಸ್ಕೃತಿ ಇದೆ, ಆಯಾ ಭಾಷಾವಾರು ಪದ ಬಳಕೆ ಚೇಂಜ್ ಆಗ್ತಾ ಇದೆ. ನೀವು ಯಾವ ಕನ್ನಡದ ಬಗ್ಗೆ ಮಾತಾಡ್ತೀರಾ? ಅಲ್ಲಿ ಎಲ್ಲಿ ದ್ರಾವಿಡ ಅಸ್ಮಿತೆಯನ್ನು ನೀವು ಎತ್ತಿಡಿದ್ದೀರಿ ಸರ್? ಸಂಸ್ಕೃತ ಮತ್ತೆ ಇಂದಿನ ಒಳಗೊಳ್ದೆ ಮಾತಾಡುವಂತ ಎಲ್ಲ ನುಡಿಗಳುವೆ ಕನ್ನಡದ ನುಡಿಗಳು, ಕನ್ನಡದ ದ್ರಾವಿಡ ಕನ್ನಡನೇ ಸರ್. ನೋಡಿ, ಬೇಕಾದರೆ ಇಂಗ್ಲೀಷಿಂದ ಪದಗಳನ್ನ ತಗೊಳ್ಳಿ, ಬೇಕಾದರೆ ಬೇರೆ ಬೇರೆ ರಷ್ಯಾ, ಇನ್ನು ಯಾವುದೋ ಚೈನಾ, ಜಾಪನೀಸೋ, ಶಿಲಾಂಗೋ, ಪ್ರಾಕೃತನೋ ಯಾವುದರಿಂದನಾದರೂ ತಗೊಳ್ಳಿ, ಸಮಸ್ಯೆ ಇಲ್ಲ. ಅಲ್ಲ, ಆಯಿತು, ಅದನ್ನು ನೀವು ಒಂದು ರೀತಿ ಇದು ಅರಣ್ಯ ರೋದನ ಅಂತ ಅನ್ಸುತ್ತೆ. ಈಗ ನೀವು ಒಬ್ಬರೇ ಹೇಳಿದ್ರಲ್ಲ, ಒಂದು ಭಾಷೆಯನ್ನು ನೀವು ಅದನ್ನು ಪ್ರಚುರಪಡಿಸ್ಬೇಕು ಅಂತಂದರೆ ಅದನ್ನು ಹೆಗಲೆಣೆಯಾಗಿ ಪ್ರತಿಯೊಬ್ಬರು ಬಳಸಬೇಕು. ಹೌದು ಹೌದು. ನೀವು ದ್ರಾವಿಡ ಅಸ್ಮಿತೆ, ದ್ರಾವಿಡ ಸಂಸ್ಕೃತಿ ಅಂತಂದರೆ ಆ ಭಾಷೆನ ಮತ್ತಷ್ಟು ಹೆಚ್ಚು ಬಳಸಿದಾಗ ಸಹಜವಾಗಿ ಬೇರೆ ಪದಗಳು ಮೂಲೆ ಗುಂಪಾಗ್ತವೆ. ಹೌದು. ಯಾರೋ ಒಬ್ಬೊಬ್ರು ನೋಡಿದ್ದನ್ನು ಹಿಂಗೆ ಬಳಸಿ ಅಂತಂದರೆ ಅದೆಲ್ಲೋ ಅಪರೂಪ, ಯಾರೋ ಒಬ್ರು ಮಾತಾಡ್ಕೊಳ್ತಾ ಬಿಡು ಅಂತ ಅನ್ಸುತ್ತೆ. ಯಾಕೆ ಆಗ್ತಾ ಇಲ್ಲ ಆಗಿದ್ರೆ? ಖಂಡಿತವಾಗ್ಲೂ ನೀವು ಕಳೆದ 20-25 ವರ್ಷದಿಂದ ಕನ್ನಡದ ಸಿನಿಮಾಗಳಲ್ಲಿ ನೀವು ನೋಡ್ಬೋದು, ಮಂಡ್ಯ ಭಾಗದ ಕನ್ನಡ ಭಾಳ ಮುನ್ನೆಲೆಯಲ್ಲಿದೆ ಸಿನಿಮಾ ರಂಗದಲ್ಲಿ. ಇತ್ತೀಚಿನ ದಿನಗಳಲ್ಲಿ ಕರಾವಳಿ ಸೀಮೆಯ ಕನ್ನಡ ಕೂಡ ಇತ್ತೀಚಿನ ಸಿನಿಮಾಗಳಲ್ಲಿ ಬರ್ತಿದೆ. ಇನ್ನು ನಮ್ಮ ಈ ಕಡೆ ಗುಲ್ಬರ್ಗ, ಬೀದರ್ ಕಡೆಯವರು ಡೈರೆಕ್ಟ್ರೋ, ರೈಟರ್ಸೋ ಬಂದರೆ ಅಲ್ಲಿಯ ಕನ್ನಡ ಕೂಡ ಮುನ್ನೆಲೆಗೆ ಬರುತ್ತೆ. ನಾನು ಮಂಡ್ಯ ಭಾಗದವನಾಗಿರೋದ್ರಿಂದ ನನ್ನನ್ನು ಯಾವುದೇ ಭಾಗದವರಾಗಲಿ, ಯಾವುದೇ ಸೀಮೆಯವರಾಗಲಿ, ಕನ್ನಡದವರು ನೋಡಿದ ತಕ್ಷಣವೇ ಅವರು ಟ್ರೈ ಮಾಡ್ತಾರೆ ನಮ್ಮ ಒಂದು ನುಡಿಲೇ ಮಾತಾಡ್ಸೋದಕ್ಕೆ. ಓ ಎಲ್ಲ ಮಗ ಅಂತಾರೆ. ಇದು ನಿಜವಾದ ಕನ್ನಡ. ನಾವು ಯಾವುದೇ ಕೀಳರಿಮೆ ಇಲ್ದೇ ನಮ್ಮ ಮನೆಯಲ್ಲೋ ನಮ್ಮ ಊರಲ್ಲೋ ಮಾತಾಡ್ತೀವಲ್ಲ, ಅದನ್ನು ಮಾತಾಡುವಂಥದ್ದು ಅದು ದ್ರಾವಿಡ ಕನ್ನಡನೇ ಹೊರತಾಗಿ ಇಲ್ಲಿ ಬಂದ ತಕ್ಷಣವೇ ನಾವು ಹೇಳಿ, ಬನ್ನಿ, ಹೋಗಿ ಕೂತ್ಕೊಳ್ಳಿ, ಊಟ ಮಾಡಿದ್ರಾ, ಈ ಥರ ನಾಟಕೀಯವಾಗಿ ಆಡೋದಿದೆಯಲ್ಲ, ಇದು ಸಂಸ್ಕೃತ ಕುತಂತ್ರಿಗಳು ಮಾಡಿರುವಂಥದ್ದು.